ಮಿತ್ರರೇ ನಮಸ್ಕಾರ. ನಾವಿವತ್ತು ಯಾಕೆ ಮಗು ಹುಟ್ಟಿದ 12 ವರ್ಷದ ತನಕ ಅದರ ಚಾರ್ಟ್ ಅನ್ನ ನೋಡಬಾರದು, ನೋಡಿದ್ರು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯದಲ್ಲಿ ಹೇಳ್ತಾರೆ ಅನ್ನುವಂಥದ್ದು ನೋಡೋಣ. ಮತ್ತು ಎರಡನೆಯದಾಗಿ ತಂದೆ ತಾಯಿ ಮಾಡುವಂತಹ ಕರ್ಮಗಳು ಹೇಗೆ ಮಗುವಿನ ಒಂದು ಡೆಸ್ಟಿನಿಯನ್ನ ಓವರ್ ಪವರ್ ಮಾಡುತ್ತೆ ಅನ್ನುವಂಥದ್ದು ಕೂಡ ನೋಡೋಣ. ಹಾಗಿದ್ರೆ ತಂದೆ ತಾಯಿಗಳು ಏನ್ ಮಾಡಬೇಕು, ಏನು ಮಾಡಬಾರದು ಅನ್ನುವಂಥದ್ದು ನೋಡೋಣ. ಮತ್ತು ನಾನು ನನ್ನ ಲೈಫ್ ಅಲ್ಲಿ ಪ್ರಾಕ್ಟಿಕಲ್ ಇನ್ ಫ್ರಂಟ್ ಆಫ್ ನನ್ನ ಕಣ್ಣು ಮುಂದೆ ವಿಟ್ನೆಸ್ ಮಾಡಿದಂತಹ ಒಂದಿಷ್ಟು ಎಕ್ಸಾಂಪಲ್ ಗಳನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಿತ್ರರೇ, ಮೊದಲನೇದಾಗಿ ಮಗು ಹುಟ್ಟಿದ 4 ವರ್ಷದ ತನಕ ಅದು ತಾಯಿಯ ಕರ್ಮವನ್ನ ಭೋಗಿಸುತ್ತೆ. 4 ರಿಂದ 8 ವರ್ಷದ ತನಕ ತಂದೆಯ ಕರ್ಮಗಳ ಇಂಪ್ಯಾಕ್ಟ್ ಅದ್ರ ಮೇಲೆ ಆಗುತ್ತೆ. ಮತ್ತು 8 ರಿಂದ 12 ವರ್ಷದ ತನಕ ತಂದೆ ತಾಯಿ ಮತ್ತು ಆ ಮಗುವಿನ ಪ್ರಾರಬ್ಧ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಪ್ರಾಬಬ್ಲಿ ಇದಕ್ಕೊಂದು ಲಾಜಿಕ್ ಏನಂತ ಹೇಳಿದ್ರೆ, ಮಗು ಹುಟ್ಟಿದ 4 ವರ್ಷದ ತನಕ ಮಗುಗೆ ಏನೇ ಆದ್ರೂ ಅಷ್ಟು ಫೀಲ್ ಆಗಲ್ಲ. ಜ್ವರ ಬಂದ್ರೆ, ಬಿದ್ರೆ, ನೋವಾದ್ರೆ ಅಷ್ಟು ಫೀಲ್ ಆಗಲ್ಲ. ಆದ್ರೆ ಆ ನೋವುಗಳೆಲ್ಲ ತಾಯಿಗೆ ಜಾಸ್ತಿ ಫೀಲ್ ಆಗುತ್ತೆ. ಸೊ ಪ್ರಾಬಬ್ಲಿ ಇದೇ ರೀಸನ್ ಅನ್ಸುತ್ತೆ, ಅದಕ್ಕೆ ಮಗು ತಾಯಿಯ ಕರ್ಮವನ್ನ ಭೋಗಿಸುತ್ತೆ. ಸೊ 4 ರಿಂದ 8 ವರ್ಷದೊಳಗೆ ಮಗು ತಂದೆಯ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಳುತ್ತೆ. ಆ ಸಮಯದಲ್ಲಿ ಮಗು ಏನಾದ್ರು ಆಯ್ತು ಅಂತ ಹೇಳಿದ್ರೆ ತಂದೆಗೂ ಕೂಡ ಅಷ್ಟು ನೋವಾಗುತ್ತೆ. ಅದೇ 8 ರಿಂದ 12 ವರ್ಷದ ತನಕ ತಂದೆ ತಾಯಿ ಮತ್ತು ಮಗುವಿನ ಪ್ರಾರಬ್ಧ ಕೂಡ ಆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ಫ್ಯಾಕ್ಟ್ 13 ವರ್ಷ ಆದ್ಮೇಲೆ ಮಾತ್ರವೇ ಮಗು ತನ್ನ ಪೂರ್ಣ ಪ್ರಮಾಣವಾದಂತಹ ಪ್ರಾರಬ್ಧವನ್ನ ಅದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಿಷ್ಟು ಬೇಸಿಕ್ ಕಾನ್ಸೆಪ್ಟ್. ಈಗ ನಾನು ನನ್ನ ಕಣ್ಮುಂದೆ ನೋಡಿದಂತಹ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಅದೇನಂತ ಹೇಳಿದ್ರೆ, ಸುಮಾರು ಒಂದು 8 ವರ್ಷ ಅಥವಾ 7 ವರ್ಷದ ಕೆಳಗೆ ಒಂದು ಗುರುಗಳ ಮುಂದೆ ನಾನು ಕುಳಿತಿದ್ದಾಗ ಆ ಗುರುಗಳ ಒಂದು ಕೆಪಾಸಿಟಿ ಹೇಗಿತ್ತು ಅಂತ ಹೇಳಿದ್ರೆ, ಯಾರಾದ್ರೂ ಅವ್ರ ಎದುರುಗಡೆ ಕೂತಿತ್ತು ಅಂತ ಹೇಳಿದ್ರೆ ಅವರ ಭೂತ, ವರ್ತಮಾನ ಮತ್ತು ಫ್ಯೂಚರ್ ಅವ್ರಿಗೆ ಗೊತ್ತಾಗುವಂತದ್ದು ಮತ್ತು ಎದುರುಗಡೆ ಕೂತಿದ್ದವ್ರ ಮನಸ್ಸಲ್ಲಿ ಏನಿತ್ತು ಅನ್ನುವಂಥದ್ದು ತಿಳಿಯುವಂತದ್ದು. ಆ ಸಮಯದಲ್ಲಿ ಅವ್ರ ಮುಂದೆ ಒಂದು ಗಂಡ ಹೆಂಡತಿ ಬಂದ್ಬಿಟ್ಟು ಅವ್ರ ಮಗನ ಮೇಲೆ ತುಂಬಾ ಚಾಡಿ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮಗ ಸರಿ ಇಲ್ಲ, ಆ ಅಡಿಕ್ಷನ್ಸ್ ಇದೆ, ಈ ಅಡಿಕ್ಷನ್ಸ್ ಇದೆ ಅವನ್ಗೆ, ಮತ್ತೆ ಅವನ್ಗೆ ಜೀವನದಲ್ಲಿ ಯಾವುದೇ ಇಂಪ್ರೂವ್ಮೆಂಟ್ಸ್ ಆಗ್ತಿಲ್ಲ, ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಕೇಳಿದಂತಹ ಗುರು ಆ ಒಂದು ಲೇಡಿಗೆ ಕೇಳಿದ ಒಂದೇ ಪ್ರಶ್ನೆ, ನೀನು ನಿನ್ನ ಗಂಡನನ್ನ ಹೇಗೆ ಟ್ರೀಟ್ ಮಾಡಿದ್ದೆ, ಅದರ ಒಂದು ಕರ್ಮದ ಇಂಪ್ಯಾಕ್ಟ್ ಏನೇ ನಿನ್ನ ಮಗು ಮೇಲೆ ಆಗ್ತಿರೋದು ಅಂತ. ಆಕೆಯ ಒಂದು ಹಿಸ್ಟ್ರಿ ನೋಡೋದಾಯ್ತು ಅಂತ ಹೇಳಿದ್ರೆ, ಆಕೆಯ ಗಂಡನಿಗೆ ಮೋಸ ಮಾಡಿದ್ಲು ಮತ್ತು ಅವನನ್ನ ಸರಿಯಾಗಿ ಟ್ರೀಟ್ ಮಾಡಿರಲಿಲ್ಲ ಗಂಡನನ್ನ. ಧರ್ಮಶಾಸ್ತ್ರ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಹೆಂಡತಿಗೆ ಗಂಡನೇ ದೇವ್ರು, ಆತನನ್ನ ಆತರ ಟ್ರೀಟ್ ಮಾಡ್ಬೇಕಂತ ಹೇಳುತ್ತೆ. ಬಟ್ ಆಕೆ ಆ ತರ ನೋಡದೇ ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ಆ ಒಂದು ಕರ್ಮ ಇದೆಯಲ್ಲ, ನೆಗೆಟಿವ್ ಇಂಪ್ಯಾಕ್ಟ್ ಅವಳ ಮೇಲೂ ಆಗಿದ್ದಲ್ದಲೆ ಆಕೆಯ ಮಕ್ಕಳ ಮೇಲೂ ಆಗ್ತಾ ಇತ್ತು. ಅದಲ್ದಲೆ ಧರ್ಮಶಾಸ್ತ್ರ ಇನ್ನೂ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ತಾಯಿಯ ಮತ್ತು ತಂದೆಯ ಒಂದಿಷ್ಟು ಪರ್ಸೆಂಟೇಜ್ ಮಕ್ಕಳಿಗೆ ಕಾಂಟ್ರಿಬ್ಯೂಟ್ ಆದಾಗ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಆಗುವಂತದ್ದು ತಾಯಿಯ ಕಡೆಯಿಂದ. ಅದರಲ್ಲೂ ಎಸ್ಪೆಷಲಿ ತಾಯಿಯ ಗುಣಗಳ ಮಕ್ಕಳಿಗೆ ಬರ್ತವೆ. 80% ತಾಯಿಯ ಗುಣ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೆ ಮದುವೆಯಲ್ಲಿ ಹೆಣ್ಣಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಗಂಡಿಗಿನ್ನ. ಸೊ ಈ ರೀತಿ ಆಕೆ ಮಾಡಿದರ ತಪ್ಪಿನ ಪರಿಣಾಮದಿಂದಾಗಿ ಆ ಎಲ್ಲಾ ಅವಗುಣಗಳು, ಕೆಟ್ಟ ಕರ್ಮಗಳು ಆಕೆಯ ಮಗನ ಮೇಲೆ ಬಿದ್ದು ಆಕೆಯ ಮಗನ ಜೀವನ ಹಾಳಾಗಿತ್ತು. ಇನ್ನ ಎರಡನೇ ಒಂದು ಎಕ್ಸಾಂಪಲ್, ಅದನ್ನು ವೆಂಕಟಾಚಲ ಅವಧೂತರ ಒಂದು ಜೀವನ ಚರಿತ್ರೆಯಲ್ಲೂ ನೋಡಬಹುದು. ಹೇಗೆ ತಂದೆ ತಾಯಿ ಅವರು ಮಾಡ್ತಿರುವಂತಹ ವ್ಯವಹಾರ ಮತ್ತು ಆ ವ್ಯವಹಾರದಲ್ಲಿದ್ದಂತಹ ಒಂದಿಷ್ಟು ಅಧರ್ಮಗಳು ಅಥವಾ ತಪ್ಪುಗಳು ಅಥವಾ ಒಂದು ಆಸೆ, ದುರಾಸೆ, ಇವುಗಳ ಪರಿಣಾಮ ಹೇಗೆ ಅವರ ಮಗನ ಒಂದು ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಯ್ತು ಅನ್ನುವಂಥದ್ದು. ಇದ್ರೆ ಇಷ್ಟರ ಮಟ್ಟಿಗೆ ತಂದೆ ತಾಯಿಗಳ ಒಂದು ಕರ್ಮಗಳು ಮಕ್ಕಳ ಒಂದು ಡೆಸ್ಟಿನಿಯನ್ನ ರೂಪಿಸೋದ್ರಿಂದ, ಅದರಲ್ಲೂ ಎಸ್ಪೆಷಲಿ ಮಕ್ಕಳು ತೀರಾ ಚಿಕ್ಕವರಾದಾಗ ನೀವು ಮಾಡುವಂತಹ ಒಂದೊಂದು ಸಣ್ಣ ಕೆಟ್ಟ ಕೆಲಸ ಅಥವಾ ಅಧರ್ಮಕ್ಕೆ ಕೆಲಸಗಳಿತ್ತು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳ ಜೀವನವನ್ನೇ ಅದು ಸರ್ವನಾಶ ಮಾಡುವಂತ ಕೆಪಾಸಿಟಿ ಇರುತ್ತೆ. ಮತ್ತು ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನನಗೆ ಗೊತ್ತಿರೋರು ಅವರ ಒಂದು ಮಗುವಿನ ಒಂದು ಜಾತಕನ ನನ್ನ ಕೈಲಿ ಕೊಟ್ಟು ಕತೆ ಏನಾಗುತ್ತೆ ಮುಂದೆ ಅಂತ ಕೇಳಿದಾಗ ನನಗೆ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ಕಾಣಿಸ್ತು. ಬಟ್ ನನಗೆ ತಿಳಿದಂತಹ ವಿಷಯ ಏನಂತ ಹೇಳಿದ್ರೆ, ಆಕೆಗೆ ಮದುವೆ ಆದಾಗ ಆಕೆಯ ಒಂದು ಹಸ್ಬೆಂಡ್ ನ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ಆಕೆ ದೂರ ಆಗಿರ್ತಾರೆ. ಬಟ್ ಆಕೆಯ ಕರ್ಮದ ಒಂದು ಇಂಪ್ಯಾಕ್ಟ್ ಆ ಮಗುವಿನ ಒಂದು ಜಾತಕ ನೋಡಿದಾಗ ನನಗೆ ಗೊತ್ತಾಯ್ತು ಏನಾಗಬಹುದು ಅನ್ನುವಂಥದ್ದು. ಸೊ ಬೇಸಿಕಲಿ ಆಕೆಯ ಕರ್ತವ್ಯ ಏನಾಗಿತ್ತು ಅಂತ ಹೇಳಿದ್ರೆ, ಆಕೆ ಗಂಡನ್ನ ಹುಷಾರಿಲ್ದಾಗ ನೋಡ್ಕೊಳ್ಬೇಕಾಗಿತ್ತು. ಬಟ್ ಆಕೆಯ ಧರ್ಮವನ್ನ ನಿಭಾಯಿಸದೇ ಇದ್ರಿಂದ ಆಕೆಗೂ ಪೆಟ್ಟು ಬೀಳುತ್ತೆ. ಅದಲ್ದಿರ ಆಕೆಯ ಮಗುವಿನ ಮುಂದೆ ಅದನ್ನ ಅನುಭವಿಸ್ಬೇಕಾಗುತ್ತೆ. ಸೊ ಇಷ್ಟರ ಮಟ್ಟಿಗೆ ಒಂದು ಕರ್ಮದ ಇಂಪ್ಯಾಕ್ಟ್ ಇರುತ್ತೆ. ಆದ್ರೆ ಅದಕ್ಕೇನೆ ನೀವು ಒಂದು ಜ್ಯೋತಿಷ್ಯದ ನ್ಯಾಚುರಲ್ ಜೋಡಿಯಾಕ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ನೈಸರ್ಗಿಕ ಕುಂಡಲಿ, ಅದನ್ನ 9ನೇ ಮನೆ ಭಾವವನ್ನ ನೋಡ್ತು ಅಂತ ಹೇಳಿದ್ರೆ 9ನೇ ಮನೆಯನ್ನ ಗುರು ರೂಲ್ ಮಾಡ್ತಾನೆ. ಗುರುವಿಗೆ 2 ಮುಖ ಇದೆ. ಒಂದೇನಂತ ಹೇಳಿದ್ರೆ ಮೋಕ್ಷ ಕೊಡೋನು, ಎರಡನೇವನು ಧರ್ಮ ತಪ್ಪಿದ್ರೆ ದಂಡಿಸೋನು. ಅದಕ್ಕೇನೆ 9ನೇ ಮನೆಯಲ್ಲಿ ಅಗ್ನಿ ರಾಶಿ ಇರುವಂತದ್ದು. ಸೊ ಆದ್ರಿಂದ ಯಾವಾಗ ಒಬ್ಬ ಮನುಷ್ಯನಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಆತ ಧರ್ಮವನ್ನ ತಪ್ತಾನೆ. ಆವಾಗ ಸೇಮ್ ಗಂಡು ಮಕ್ಕಳು ಕೂಡ ಅವರು ಯಾವಾಗ ಅವರು ತಂದೆ ತಾಯಿಯನ್ನು ನೋಡ್ಕೊಳ್ಳಲ್ಲ, ಅವರು ಅದನ್ನ ಅನುಭವಿಸ್ಬೇಕಾಗತ್ತೆ ಮತ್ತು ಅವ್ರ ಮಕ್ಕಳು ಅದನ್ನ ಅನುಭವಿಸ್ಬೇಕಾಗತ್ತೆ. ಎಸ್ಪೆಷಲಿ ಗಂಡು ಮಕ್ಕಳಿಗೆ ಏನಾದ್ರೂ
ಹೆಣ್ಣು ಮಕ್ಳು ಹುಟ್ಟಿದ್ರೆ ಆ ಗಂಡು ಮಕ್ಳು ಬೇರೆಯ ಒಂದು ಫಿಮೇಲ್ ಜೆಂಡರ್ಸ್ ಯಾರಿರ್ತಾರೆ ಅವ್ರ ಜೊತೆ ಒಂದು ಸಂಬಂಧನ ಬಹಳ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗತ್ತೆ. ಇನ್ಫ್ಯಾಕ್ಟ್ ಅವ್ರೇನಾದ್ರೂ ಅವರ ಪತ್ನಿಗೆ ಮೋಸ ಮಾಡ್ತು, ಅವರಿಗೆ ಹೆಣ್ಮಕ್ಳಿತ್ತು ಅಂತ ಹೇಳಿದ್ರೆ ಆ ಹೆಣ್ಣು ಮಗು ಇವರ ಒಂದು ಪಾಪ ಅಥವಾ ಇವ ಅಧರ್ಮ ಏನಿರುತ್ತೆ ಅದರ ನೋವನ್ನು ಅನುಭವಿಸ್ಬೇಕಾಗುತ್ತೆ, ಮತ್ತೆ ಅವರು ಕೂಡ ಅದನ್ನ ಅನುಭವಿಸ್ಬೇಕಾಗುತ್ತೆ. ಇದು ಎಲ್ಲಾ ಕೇಸಸ್ ಅಲ್ಲೂ ಆಗ್ಬೇಕು ಅಂತ ಏನಿಲ್ಲ. ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಉದಾಹರಣೆ ಅವ್ರಿಗೆ ಹುಟ್ಟಿದಂತಹ ಒಂದು ಮಗುವಿನ ಡೆಸ್ಟಿನಿ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಅದನ್ನ ಅವರು ಅನುಭವಿಸೋದಿಲ್ಲ. ಅದು ಬಿಟ್ರೆ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಅವರು ತಂದೆ ತಾಯಿಯ ಕರ್ಮವನ್ನ ಅನುಭವಿಸಲೇಬೇಕಾಗುತ್ತೆ. ಹಾಗಿದ್ರೆ ಏನ್ ಮಾಡಬೇಕು ತಂದೆ ತಾಯಿಗಳು ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಅವರು ಮಾಡ್ತಿರುವಂತಹ ಕರ್ಮದಲ್ಲೇನಾದ್ರೂ ಲೋಪ ಇತ್ತು ಅಂತ ಹೇಳಿದ್ರೆ ಅಥವಾ ಅಧರ್ಮ ಇತ್ತು ಅಂತ ಹೇಳಿದ್ರೆ, ಸತ್ಯ ಇಲ್ಲ ಅಂತ ಹೇಳಿದ್ರೆ ಅದನ್ನ ಅವರು ಫಸ್ಟ್ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಒಂದಿಷ್ಟು ರೆಮಿಡಿಯಲ್ ಮೆಷರ್ ಗಳನ್ನ ಮಾಡ್ಕೊಂತು ಅಂತ ಹೇಳಿದ್ರೆ ಅದನ್ನ ಓವರ್ ಪವರ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ತಪ್ಪು ಮಾಡದೇ ಇರೋರು ಯಾರು ಇಲ್ಲ, ಬಟ್ ಅದು ತಪ್ಪನ್ನ ರೆಕ್ಟಿಫೈ ಮಾಡ್ಕೊಂತು ಅಂತ ಹೇಳಿದ್ರೆ ಅದಕ್ಕಿಂತ ಮಿಗಿಲಾದಂತಹ ಪ್ರಾಯಶ್ಚಿತ ಇನ್ನೊಂದಿಲ್ಲ. ಇದಿಷ್ಟು ಈ ಒಂದು ಜ್ಯೋತಿಷ್ಯಕ್ಕೆ ಮತ್ತು ತಂದೆ ತಾಯಿಗಳ ಕರ್ಮಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.